ಹೆಲೋ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ನಾನು ನುಗ್ಗೆಕಾಯಿಯನ್ನು ಯೂಸ್ ಮಾಡಿ ಅದರ ಪಲ್ಪಿನ ತೊಕ್ಕು, ಅದು ಕೂಡ ತಮಿಳುನಾಡು ಸ್ಟೈಲ್ನಲ್ಲಿ ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ. ನುಗ್ಗೆಕಾಯಿಯ ಪಲ್ಪನ್ನು ಎರಡು ವಿಧಾನದಲ್ಲಿ ನಾವು ತೆಗೆಯಬಹುದು. ಒಂದು, ನಾನು ತೋರಿಸಿದ ಪ್ರಕಾರ ಸ್ಪೂನಿನ ಸಹಾಯದಿಂದ ತೆಗೆಯಬಹುದು, ಅಥವಾ ನಿಮಗೆ ಇದು ಕಷ್ಟವಾದರೆ ನುಗ್ಗೆಕಾಯಿಯನ್ನು ಕಟ್ ಮಾಡಿ ಸ್ಟೀಮ್ನಲ್ಲಿ ಇಟ್ಟು 10 ಮಿನಿಟ್ಸ್ ಅದನ್ನು ಬೇಯಿಸಿ ಅದರ ನಂತರ ಅದರ ಪಲ್ಪನ್ನು ನೀವು ತೆಗೆಯಬಹುದು. ಪ್ಯಾನಿನಲ್ಲಿ 3ರಿಂದ 4 ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕಿ ಒಂದು 30ರಿಂದ 35 ಚಿಕ್ಕ ಈರುಳ್ಳಿಯನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಕಾಯಿಸಬೇಕು. ಅದೇ ಬಾಣಲೆಯಲ್ಲಿ ಈರುಳ್ಳಿಯನ್ನು ತೆಗೆದು 10 ಘಾಟಿ ಮೆಣಸನ್ನು ಕೂಡ ಫ್ರೈ ಮಾಡಬೇಕು. ಇನ್ನೊಂದು ಗ್ಯಾಸ್ ಬರ್ನರ್ನಲ್ಲಿ ಬಾಣಲೆಯನ್ನು ಇಟ್ಟು ಅದರಲ್ಲಿ 1 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿ ನುಗ್ಗೆಕಾಯಿಯ ಪಲ್ಪನ್ನು ನಿಧಾನವಾಗಿ ನೀವು ಕಾಯಿಸಬೇಕು. ಅದಕ್ಕೆ ಬೇಕಾದರೆ ಅರ್ಧ ಲೋಟ ನೀರನ್ನು ಕೂಡ ನೀವು ಸೇರಿಸಬಹುದು. ಫ್ರೈ ಆದ ಘಾಟಿ ಮೆಣಸು ಮತ್ತು ಚಿಕ್ಕ ಈರುಳ್ಳಿಯನ್ನು ಒಂದು ಬೌಲ್ನಲ್ಲಿ ಸಪರೇಟ್ ಆಗಿ ತೆಗೆದಿಡಬೇಕು. ಇವಾಗ ಅದೇ ಪ್ಯಾನ್ನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ 2 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜವನ್ನು ನಿಧಾನವಾಗಿ ಫ್ರೈ ಮಾಡಬೇಕು. ಅದಕ್ಕೆ ಒಂದು ಸ್ವಲ್ಪ ಬೇಸಪ್ಪನ್ನು ಕೂಡ ಹಾಕಿ ನಿಧಾನವಾಗಿ ಫ್ರೈ ಮಾಡಬೇಕು. ಕೊತ್ತಂಬರಿ ಬೀಜ ಸ್ವಲ್ಪ ಫ್ರೈ ಆದ ನಂತರ 1 ಟೇಬಲ್ ಸ್ಪೂನು ಕಪ್ಪು ಎಳ್ಳು, ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಗೂ ಅರ್ಧ ಟೇಬಲ್ ಸ್ಪೂನು ಮೆಂತೆಯನ್ನು ಹಾಕಿ ಮೆಂತೆ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಬೇಕು. ಮಧ್ಯ ಮಧ್ಯದಲ್ಲಿ ನುಗ್ಗೆಕಾಯಿಯ ಪಲ್ಪನ್ನು ಸ್ವಲ್ಪ ನೀವು ತಿರುಗಿಸ್ತಾ ಇರಬೇಕು, ಯಾಕಂದರೆ ಅಡಿ ಹಿಡಿಯುವ ಚಾನ್ಸಸ್ ಕೂಡ ಇರ್ತದೆ. ಈಗ ಎಲ್ಲ ಕಾಯಿಸಿದ ಧನಿಯಾ ಮತ್ತು ಎಳ್ಳನ್ನು ತೆಗೆದು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪವೇ ನೀರು ಸೇರಿಸಿ ಪೇಸ್ಟ್ ಮಾಡಬೇಕು. ಇದೇ ಮಿಕ್ಸಿ ಮಾಡಿದ ಪೇಸ್ಟ್ಗೆ ಕಾಯಿಸಿದ ಘಾಟಿ ಮೆಣಸು ಹಾಗೂ ಚಿಕ್ಕ ಈರುಳ್ಳಿಯನ್ನು ಹಾಕಿ ಇವಾಗ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಬಾಣಲೆಯಲ್ಲಿ 2ರಿಂದ 3 ಟೇಬಲ್ ಸ್ಪೂನು ಎಣ್ಣೆಯನ್ನು ತಗೊಂಡು ಅದರಲ್ಲಿ 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನು ಸಾಸಿವೆ ಹಾಗೂ ಸ್ವಲ್ಪ ಬೇಸಪ್ಪನ್ನು ಹಾಕಿ ಫ್ರೈ ಮಾಡಿ ಅದರಲ್ಲಿ ಮಾಡಿಟ್ಟ ಪೇಸ್ಟನ್ನು ಹಾಕಬೇಕು. ನಿಮಗೆ ಬೇಕಾದಷ್ಟು ನೀರನ್ನು ಸೇರಿಸಿ ಉಪ್ಪು ಬೆಲ್ಲವನ್ನು ಸೇರಿಸಿ ಒಂದು 15 ನಿಮಿಷ ಬೇಯಿಸಲು ಇಡಬೇಕು. ಇವಾಗವೇ ನೀವು 1 ಕಪ್ಪಿನಷ್ಟು ಹುಣಸೆ ಹಣ್ಣಿನ ರಸವನ್ನು ಕೂಡ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಕುದಿಯಲು ಬಿಡಬೇಕು. ಲಾಸ್ಟಿನಲ್ಲಿ ಇಂಗನ್ನು ಸೇರಿಸಬೇಕು. ಬೇಕಿದ್ದರೆ ಮಾತ್ರ ನೀವು ಖಾರದ ಪುಡಿಯನ್ನು ಸೇರಿಸಿಕೊಳ್ಳಬಹುದು.